ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಖ್ಯವಾಗಿ ಈ ವಿಡಿಯೋದಲ್ಲಿ ಬದಲಾಗ್ತಾ ಇರುವಂತಹ ಕುಜಗ್ರಹ ಮೀನರಾಶಿಯಿಂದ ಮೇಷರಾಶಿಗೆ ತನ್ನ ಸ್ವಕ್ಷೇತ್ರಕ್ಕೆ ತರಳ್ತಾ ಇರುವಂತಹ ಕುಜಗ್ರಹ ಯಾವ ರೀತಿ ಫಲಾನುಫಲಗಳನ್ನು ಕೊಡ್ತಾ ಇದೆ, ಈ ದ್ವಾದಶ ರಾಶಿಗಳಲ್ಲಿ ಯಾವ ರಾಶಿಗೆ ಅನುಕೂಲ ಫಲಗಳನ್ನು ನೀಡ್ತಾ ಇದೆ, ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮ ತಗೊಂಡು ಪರಿಹಾರಗಳು ಮಾಡಬೇಕು ಅನ್ನುವಂತಹ ಮುಖ್ಯವಾದ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನು ತುಂಬ ಎಲ್ಲಿಯೂ ಕೂಡ ವಿಡಿಯೋನ ಮಿಸ್ ಮಾಡದೆ ನೋಡಿ. ನಮ್ಮ ವಿಡಿಯೋಗಳು ಇಷ್ಟವಾದದ್ದಲ್ಲಿ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಆರಂಭಿಸೋಣ. ಕುಜಗ್ರಹ ಮುಖ್ಯವಾಗಿ ಮಂಗಳ, ಅಂಗಾರಕ, ಕೆಂಪು ಗ್ರಹ ಅಂತ ಹೇಳ್ತಾ ಇರುವಂತಹ ಕುಜಗ್ರಹ ನಮ್ಮ ಜೀವನದಲ್ಲಿ ಅತ್ಯಂತ ನಮ್ಮ ಕೋಪ ಆವೇಶಗಳನ್ನು, ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ ಸಂತೋಷವನ್ನು, ಮನಃಶಾಂತಿಯನ್ನು, ಆರೋಗ್ಯವನ್ನು ನೀಡುವಂತಹ ಅದ್ಭುತವಾಗಿರುವಂತಹ ಒಂದು ಗ್ರಹ ಆಗಿರುತ್ತೆ. ಕುಜನ ಅನುಗ್ರಹ ಇದ್ದರೆ ಅದ್ಭುತ ರೀತಿಯಲ್ಲಿ ಯಶಸ್ಸನ್ನು ಕಾಣಬಹುದು, ಶತ್ರುಗಳ ಮೇಲೆ ಮೇಲ್ಗೈ ಸಾಧಿಸಬಹುದು, ಕೋರ್ಟ್ ಕೇಸ್ ವ್ಯವಹಾರಗಳಲ್ಲಿ ಲಾಭಗಳನ್ನು ಪಡೆಯಬಹುದು, ಆರೋಗ್ಯ ಸಮಸ್ಯೆಗಳನ್ನು ಗೆಲ್ಲಬಹುದು. ಅದೇ ಕುಜ ಬಲಹೀನರಾಗಿ ಪಾಪಗ್ರಹಗಳ ಜೊತೆ ಇದ್ದರೆ ವಿಪರೀತವಾಗಿರುವಂತಹ ಕೋಪ, ಆವೇಶ, ಧನನಷ್ಟ, ಅನಾವಶ್ಯಕವಾಗಿ ವಿವಾದಗಳಲ್ಲಿ ಸಿಲುಕಾಕೊಳ್ಳೋದು, ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಉಂಟಾಗೋದು ಇತ್ಯಾದಿ ಸಮಸ್ಯೆಗಳು ನೀಡ್ತಾ ಇರ್ತಾರೆ. ಸೊ ಮುಖ್ಯವಾಗಿ ಕುಜಗ್ರಹ ಅಂದ್ರೇ ಭೂಮಿಗೆ ಅಥವಾ ಭೂಮಿ ಮೇಲೆ ಅಥವಾ ಭೂಮಿ ಒಳಗಡೆ ಇರುವಂತಹ ವಸ್ತುಗಳ ಅಥವಾ ಈ ಅಂಡರಲ್ಲಿ ವರ್ಕ್ ಮಾಡುವಂತಹ ಎಲ್ಲ ಕ್ಷೇತ್ರದಲ್ಲಿ, ಈ ಭೂಮಿ ಸಂಬಂಧಪಟ್ಟಿರುವಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬರಿಗೂ ಕೂಡ ಈ ಕುಜನ ಈ ಮೇಷರಾಶಿ ಆಗಮನ ಅನ್ನೋದು ತುಂಬ ಅನುಕೂಲ ಫಲಗಳನ್ನು ನೀಡ್ತಾ ಇರುತ್ತೆ. ಭೂಮಿಯನ್ನು, ಭೂತಾಯಿಯನ್ನು ನಂಬಿಕೊಂಡು ಜೀವನ ಮಾಡ್ತಾ ಇರುವಂತಹ ನಮ್ಮ ಕೃಷಿಕರಿಗೆ, ರೈತರಿಗೆ, ಅನ್ನದಾತರಿಗೆ, ಈ ಮರಳು ವನ್ನು ತಗೊಂಡು ಮಣ್ಣು ಇಂದ ವ್ಯಾಪಾರವನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ಮುಖ್ಯವಾಗಿ ಕಲ್ಲು, ಮನೆ ನಿರ್ಮಾಣ, ರಿಯಲ್ ಎಸ್ಟೇಟು ಇತ್ಯಾದಿ ವಿಷಯಗಳನ್ನು ಮಾಡುವಂತಹ ವ್ಯಕ್ತಿಗಳಿಗೆ, ರೈತರಿಗೆ, ಮುಖ್ಯವಾಗಿ ರೈತರಿಗೆ ಅನುಕೂಲವಾಗಿರುತ್ತೆ. ಸೊ ಇವರೆಲ್ಲರಿಗೂ ಕೂಡ ಈ 45 ದಿನಗಳ ಕಾಲ ಮೇ 11ರಿಂದ ಜೂನ್ 20ರವರೆಗೂ ಕೂಡ ಒಂದು ರೀತಿ ಯೋಗದಾಯಕವಾಗಿರುವಂತಹ ಕಾಲ. ಮತ್ತು ಈ ಸಂದರ್ಭದಲ್ಲಿ ವೈಯಕ್ತಿಕವಾಗಿ ಕುಜನ ಬದಲಾವಣೆ ಅಂತ ನೋಡಿದಾಗ ಇದು ಸಾಧಾರಣವಾಗಿ ನೋಡುವಂಥ ಸಂದರ್ಭಗಳು. ಅದೇ ವೈಯಕ್ತಿಕವಾಗಿ ದ್ವಾದಶ ರಾಶಿಗಳಿಂದ ಈ ಕುಜನ ಬದಲಾವಣೆಯಿಂದ 4 ಪ್ರಧಾನ ರಾಶಿಗಳಿಗೆ ಒಂದು ಅದ್ಭುತವಾಗಿರುವಂತಹ ರಾಜಯೋಗ ನೀಡ್ತಾ ಇದೆ. ಯಾವುದಪ್ಪ ರಾಶಿಗಳು ಅಂತ ನೋಡುವುದಾದರೆ, ಮುಖ್ಯವಾಗಿ ಒಂದೊಂದೇ ರಾಶಿಯನ್ನು ನಾವು ನೋಡುವುದಾದರೆ, ಪರ್ಟಿಕ್ಯುಲರಾಗಿ ಈ 4 ರಾಶಿಗಳ ತುಂಬ ಕಷ್ಟದಲ್ಲಿರುವಂತಹ ರಾಶಿಗಳು. ಇಲ್ಲಿಯವರೆಗೂ ಸತತ ಯಾವುದೇ ರೀತಿ ದೀರ್ಘ ಸಂಚಾರ ಗ್ರಹಗಳ ಬಲ ಇಲ್ಲದೆ ತುಂಬ ನೋವುಗಳಿಂದ, ತುಂಬ ಕಷ್ಟಗಳಿಂದ, ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಈ 4 ರಾಶಿಯ ವ್ಯಕ್ತಿಗಳಿಗೆ, ಜಾತಕರಿಗೆ ಈ ಕುಜನ ಬದಲಾವಣೆ ಅನ್ನೋದು ಒಂದು ಅದ್ಭುತ ರೀತಿಯಲ್ಲಿ ಒಂದು ಸಾಂತ್ವನವನ್ನು ನೀಡ್ತಾ ಇದೆ, ಒಂದು ಧೈರ್ಯ, ಆತ್ಮವಿಶ್ವಾಸವನ್ನು ನೀಡ್ತಾ ಇದೆ. ಮತ್ತು ಆ ರಾಶಿಗಳೇನು ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗುತ್ತೆ. ಮೊದಲನೆಯದು ಮಿಥುನ ರಾಶಿ, ಎರಡನೆಯದು ವೃಶ್ಚಿಕ ರಾಶಿ, ಮೂರನೆಯದು ಕುಂಭರಾಶಿ, ನಾಲ್ಕನೆಯದು ಮೀನರಾಶಿ. ನಿಮಗೆಲ್ಲ ಗೊತ್ತು, ಮಿಥುನ ರಾಶಿಯವರಿಗೆ ಕಂಟಕ ಶನಿ ನಡೀತಾ ಇದೆ, ಗುರುಬಲ ಇಲ್ಲ, ರಾಹುಬಲ ಇಲ್ಲ. ಈ ವ್ಯಕ್ತಿಗಳು, ಮಿಥುನ ರಾಶಿಯ ಜಾತಕರು ಎಷ್ಟು ಕಷ್ಟಗಳಿಂದ ನೊಂದು ಬೆಂದಿದ್ದಾರೋ ಇವರಿಗೆ ಗೊತ್ತು ಕಳೆದ 2-3 ವರ್ಷಗಳಿಂದ. ಅಂತಹ ಮಿಥುನ ರಾಶಿ ಜಾತಕರಿಗೆ ಈ ಬದಲಾಗ್ತಾ ಇರುವಂತಹ ಕುಜನ ಸಂಚಾರ ಯಾವ ರೀತಿಯಲ್ಲಿ ಅನುಕೂಲ ಅಂತ ನಾವು ನೋಡುವುದಾದರೆ, ಮಿಥುನ ರಾಶಿಯವರಿಗೆ ಈ 45 ದಿನಗಳ ಕಾಲ ಅಂದರೆ ಏಕಾದಶ ಸ್ಥಾನ ಅಂತ ಹೇಳ್ತೀವಿ, ಲಾಭಸ್ಥಾನ ಅಂತ ಹೇಳ್ತೀವಿ. ಈ ಲಾಭಸ್ಥಾನಕ್ಕೆ ಯಾವುದೇ ಗ್ರಹ ಬಂದರೂ ಕೂಡ ಅದ್ಭುತ ರೀತಿಯಲ್ಲಿ ಅನುಕೂಲ ಫಲಗಳು ನೀಡ್ತಾ ಇದೆ. ಅಂಥದ್ರಲ್ಲಿ ಏಕಾದಶ ಭಾವದಲ್ಲಿ ಈ ಕುಜನ ಆಗಮನ ಮಿಥುನ ರಾಶಿಯವರಿಗೆ ಲಾಭಸ್ಥಾನಕ್ಕೆ ಬಂದಿರುವಂತಹ ಈ ಕುಜನ ಆಗಮನ ತುಂಬ ದಿನಗಳ ಮೇಲೆ ನಮ್ಮಲ್ಲಿ ಕೂಡ ಸಕ್ಸಸ್ ಕಾಣ್ತಾ, ನಮ್ಮಲ್ಲಿ ಕೂಡ ದೇವರ ಆಶೀರ್ವಾದವಿದೆ, ನಮಗೆ ಕೂಡ ಒಂದು ಅದೃಷ್ಟ ಅನ್ನೋದು ಕೂಡಿ ಬರುತ್ತೆ, ನಮ್ಮಲ್ಲಿ ಕೂಡ ವ್ಯಾಪಾರ ಮಾಡುವಂತಹ ಲಾಭಗಳು ತೆಗೆಯುವಂತಹ
ಅವಕಾಶಗಳು ಬರುತ್ತೆ. ಲಾಭಸ್ಥಾನದಲ್ಲಿ ಕುಜನ ಆಗಮನ ಆಗಿರೋದ್ರಿಂದ ಅತ್ಯಂತ ಶುಭದಾಯಕವಾಗಿರುವಂತಹ ಕಾಲ. ಅತ್ಯಂತ ಅನೇಕವಾಗಿ ವ್ಯಾಪಾರ, ವಿದ್ಯೆ, ಉದ್ಯೋಗ, ಹಣಕಾಸು, ಆರ್ಥಿಕ, ಕೌಟುಂಬಿಕ ಎಲ್ಲ ರೀತಿಯಲ್ಲಿ ಅನುಕೂಲವಾಗಿ ಗೌರವವನ್ನು ಪಡೆಯುವಂಥದ್ದು, ಲಾಭಗಳನ್ನು ಪಡೆಯುವಂತಹ ಸ್ಥಾನ ಅಂತ ಹೇಳಬಹುದು. ಮುಖ್ಯವಾಗಿ ಈ ಸಂದರ್ಭದಲ್ಲಿ ಏನಾಗುತ್ತೋ ನೋಡಿಬಿಡೋಣ ಅಂತ ಸಾಹಸೋಪೇತವಾಗಿರುವಂತಹ ರಿಸ್ಕಿಂದ ಕೂಡಿರುವಂತಹ ಕೆಲಸಗಳಲ್ಲಿ ಕೂಡ ಕೈ ಜೋಡಿಸಿ ಅಂತಹ ವಿಷಯಗಳಲ್ಲಿ ಕೂಡ ಅತ್ಯಂತ ಲಾಭಗಳನ್ನು, ಯಶಸ್ಸನ್ನು ಮತ್ತು ಈ ಹಣಕಾಸಿನ ಸಮಸ್ಯೆಗಳಿಂದ, ಈ ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಇದೊಂದು ಅಪರೂಪವಾಗಿರುವಂತಹ ಸಮಯ. ಮೇ 11ರಿಂದ ಆರಂಭದಿಂದಲೇ ಕುಜ ತನ್ನ ಶುಭ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಸೊ ಆದ್ದರಿಂದ ಮಿಥುನ ರಾಶಿ ಒಂದು ಅದೃಷ್ಟ ರಾಶಿ, ಕುಜನ ಬದಲಾವಣೆ ಆಗ್ತಾ ಇರೋದ್ರಿಂದ. ಇನ್ನೊಂದು ರಾಶಿ ಏನಪ್ಪ ಅಂದರೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಪರಿಸ್ಥಿತಿ ಅದೇ ರೀತಿ ಇದೆ. ಅಷ್ಟಮ ಗುರುಬಲ ಇಲ್ಲ, ಪಂಚಮ ಶನಿ ಬಲ ಇಲ್ಲ, ಅರ್ಧಾಷ್ಟಮದಲ್ಲಿ ಈ ಎಲ್ಲ ರೀತಿಯಲ್ಲಿ ನೋಡಿ ಯಾವ ರೀತಿ ಡಿಸೈನ್ ಮಾಡಿರುತ್ತೆ ಜ್ಯೋತಿಷ್ಯ ಶಾಸ್ತ್ರ. ಅಥವಾ ಅಂದರೆ ಯಾರಿಗೆ ಕೊಡೋಣ, ಈಗ ಒಂದು ಮನೆ ಅಥವಾ ಹಸಿಕೊಂಡಿರೋರಿಗೆ ಆಹಾರವನ್ನು ನೀಡುವಂತಹ ರೀತಿಯಲ್ಲಿ ಈಗ ಯಾರು ಕಷ್ಟದಲ್ಲಿದ್ದಾರೋ ಅಂತಹ ವ್ಯಕ್ತಿಗಳಿಗೆ ಕುಜ ಅನುಕೂಲವಾಗಿ ಫಲಗಳನ್ನು ನೀಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ. ವೃಶ್ಚಿಕ ರಾಶಿಯವರಿಗೆ ನೋಡಿ, ಋಣ ರೋಗ ಶತ್ರುಸ್ಥಾನವಾಗಿರುವಂತಹ ಷಷ್ಠಭಾವದಲ್ಲಿ 6ನೇ ಮನೆಯಲ್ಲಿ ಕುಜನ ಆಗಮನ. ಉಪಚಯ ಸ್ಥಾನಗಳು 3, 6, 11. ಸೊ ಈ 3, 6, 11 ಮತ್ತು 9 ಈ ಗ್ರಹಗಳಲ್ಲಿ, ಈ ಸ್ಥಾನಗಳಲ್ಲಿ ಅನೇಕ ಫಲಗಳನ್ನು ನೀಡ್ತಾ ಇದ್ದಾರೆ. ಮತ್ತು ವೃಶ್ಚಿಕ ರಾಶಿಯವರಿಗೆ ನೋಡಿದ್ರೆ ಈ ಸಂದರ್ಭದಲ್ಲಿ ಶತ್ರುಬಾಧೆಗಳು, ಕೋರ್ಟು ಸಮಸ್ಯೆಗಳು, ವಿವಾದಗಳು, ಹಣಕಾಸಿನ ಮತ್ತು ಕೋರ್ಟು ಕೇಸು ವ್ಯವಹಾರಗಳಾಗಿರಬಹುದು, ಕೌಟುಂಬಿಕ ಜೀವನದಲ್ಲಿ, ವೈವಾಹಿಕ ಜೀವನದಲ್ಲಿರುವಂತಹ ಸಮಸ್ಯೆಗಳಾಗಿರಬಹುದು. ಈ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಅನುಕೂಲವಾಗಿ ಇವರಿಗೆ ವಿಷಯಗಳಿಂದ, ಸಮಸ್ಯೆಗಳಿಂದ, ತೊಂದರೆಗಳಿಂದ ಹೊರಗಡೆ ಬರೋದಕ್ಕೆ ಕುಜ ರಾಶ್ಯಾಧಿಪತಿಯು ಕೂಡ ಇವರೇ ಆಗಿರೋದ್ರಿಂದ ಅನೇಕ ವಿಷಯಗಳಲ್ಲಿ ಅನುಕೂಲ ಫಲಗಳನ್ನು ಬರ್ತಾ ಇದೆ. ಅನಾರೋಗ್ಯ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ, ಆಯುರ್ದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಮತ್ತು ಸಾಲದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಈ ಅಖಂಡವಾಗಿರುವಂತಹ ಒಂದು ಅದ್ಭುತವಾಗಿರುವಂತಹ ಯೋಗದಾಯಕವಾಗಿರುವಂತಹ ಕಾಲ. ಇನ್ನು ಮುಖ್ಯವಾಗಿ ಈ ವೃಶ್ಚಿಕ ರಾಶಿಯವರಿಗೆ ಜೂನ್ 1ನೇ ತಾರೀಕಿಂದ ಕೂಡ ಗುರು ಭಾಗ್ಯಸ್ಥಾನಕ್ಕೆ ಬಂದು ಅಲ್ಲಿ ಗುರುಬಲವನ್ನು ನೀಡ್ತಾ ಇದ್ದಾರೆ. ಸೊ ವೃಶ್ಚಿಕ ರಾಶಿಯವರಿಗೂ ಕೂಡ ಈ ಕುಜಗ್ರಹದ ಬದಲಾವಣೆ ಅನೇಕ ವಿಷಯಗಳಲ್ಲಿ ಲಾಭವನ್ನು, ಯಶಸ್ಸನ್ನು ಮತ್ತು ಎಲ್ಲ ರೀತಿಯ ಅನುಕೂಲತೆಯನ್ನು ನೀಡ್ತಾ ಇದೆ ಈ 41 ದಿನಗಳ ಕಾಲ. ಮತ್ತೊಂದು ರಾಶಿ ಕುಂಭರಾಶಿಯಾಗಿರುತ್ತೆ. ನೋಡಿ, ಕುಂಭರಾಶಿಯವರಿಗೆ ಈಗ 7.5 ಕೊನೆಯ ಹಂತ ಮತ್ತು ಲಗ್ನದಲ್ಲೇ ಇರುವಂತಹ, ರಾಶಿಯಲ್ಲೇ ಇರುವಂತಹ ರಾಹು ಬಹಳಷ್ಟು ವಿಷಯಗಳಲ್ಲಿ ತೊಂದರೆಗಳನ್ನು ಅನುಭವಿಸ್ತಾ ಇರುವಂತಹ ಕುಂಭರಾಶಿ ಜಾತಕರಿಗೆ ಕೂಡ ಈ ಕುಜನ ಬದಲಾವಣೆ ಅನ್ನೋದು ಮುಖ್ಯವಾಗಿ ಇವರಿಗೆ ತೃತೀಯ ಸ್ಥಾನ, ಧೈರ್ಯ ಪರಾಕ್ರಮ ಸ್ಥಾನದಲ್ಲಿ ಕುಜನ ಆಗಮನ ಅನ್ನೋದು ಅಂದರೆ ತಾವು ಇಷ್ಟಪಟ್ಟಿರುವಂಥದ್ದು, ತಾವು ಮಾಡಲೇಬೇಕಾಗಿರುವಂತಹ ಕೆಲವೊಂದು ಪ್ರಯತ್ನಗಳು, ಕೆಲವೊಂದು ವಿಷಯಗಳಲ್ಲಿ ತಮಗೆ ಅದು ಒಂದು ಗುರಿ ಇಟ್ಕೊಂಡಿರ್ತಾರೆ. ಎಸ್, ನಾನು ಇದನ್ನು ಇಷ್ಟಪಟ್ಟಿದ್ದೇನೆ, ಈ ವಿಷಯವನ್ನು ಎಷ್ಟೇ ಆತಂಕಗಳು ಅಥವಾ ವಿರೋಧ ಅಥವಾ ಎಷ್ಟೇ ಅತಂತ್ರಗಳು ಬಂದ್ರೂ ಇದರಲ್ಲಿ ನಾನು ಸಕ್ಸಸ್ ಕಾಣಬೇಕು ಅನ್ನುವಂಥ ಮಾಡುವಂತಹ ಪ್ರಯತ್ನಗಳು, ಕನಸುಗಳನ್ನು ನನಸಾಗಿಸಿಕೊಳ್ಳಲು ಮಾಡುವಂತಹ ಪ್ರಯತ್ನಗಳಲ್ಲಿ ಯಶಸ್ಸನ್ನು ಕಾಣುವಂತಹ ಸಂದರ್ಭ. ಈ ವಿಪರೀತವಾಗಿರುವಂತಹ ಯೋಗ ಇದು ಹಣಕಾಸಿನ ವಿಷಯಗಳಲ್ಲಾಗಿರಬಹುದು, ಈ ಹಿರಿಯರ ಸಹೋದರರ ಸಹಕಾರವನ್ನು ಪಡೆಯುವಂತಹ ಸಂದರ್ಭಗಳಲ್ಲಾಗಿರಬಹುದು. ಧೈರ್ಯವಾಗಿ ನಾನು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳೋದಕ್ಕೆ ಈ ಸಂದರ್ಭ ಅನುಕೂಲವಾಗಿರುತ್ತೆ. ಮತ್ತೊಂದು ರಾಶಿ ಮೀನರಾಶಿ. ರಾಶಿ ಬಗ್ಗೆ ಹೇಳಲೇಬೇಕು, ಯಾಕಂದರೆ ನೋಡಿ, ರಾಶಿಯಲ್ಲೇ ಇರುವಂತಹ ಶನಿ ಪರಮಾತ್ಮ, ಶನಿಯ ಜೊತೆಗೆ ರಾಶಿಯಲ್ಲೇ ಇರುವಂತಹ ಕುಜ ಆಗಮನ ಇಷ್ಟೂ ದಿನಗಳ ಕಾಲ, ಲಾಸ್ಟ್ 3-4 ಮಂತ್ಸಿಂದ 1-2 ಎಷ್ಟೋ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆಗಳು, ಆರೋಗ್ಯ ಸಮಸ್ಯೆಗಳು, ಆರೋಪಗಳು, ಏನಪ್ಪ ಸಾಲದ ಸಮಸ್ಯೆಗಳು, ಈ ರೀತಿ 1-2 ಎಲ್ಲ ರೀತಿಯ ತೊಂದರೆಗಳಿಂದ ಬಳಲ್ತಾ ಇರುವಂತಹ ಮೀನರಾಶಿಯವರಿಗೆ
ಅನಾವಶ್ಯಕವಾಗಿರುವಂತಹ ಖರ್ಚುಗಳು, ಎಷ್ಟೇ ಕಷ್ಟಪಟ್ಟರೂ ಕೂಡ ಕಷ್ಟಕ್ಕೆ ತಕ್ಕ ಫಲಗಳು ಸಿಗದೇ ಇರುವಂತಹ ಸಂದರ್ಭಗಳಲ್ಲಿ ಮುಖ್ಯವಾಗಿ ಮೀನರಾಶಿಯವರಿಗೆ ಈ ಧನ ಕುಟುಂಬ ಸ್ಥಾನಕ್ಕೆ ಕುಜ ಹೋಗೋದ್ರಿಂದ ಈ ಲಗ್ನ ಅಂದರೆ ರಾಶಿಯಲ್ಲೇ ಇರುವಂತಹ ಕುಜ ದೋಷದಿಂದ ವಿಮುಕ್ತರಾಗ್ತಾ ಇದ್ದಾರೆ. ಸೊ ಆಗಿರೋದ್ರಿಂದ ಕುಜ ದೋಷದಿಂದ ವಿಮುಕ್ತರಾಗಿ ಈ ಲಗ್ನದಲ್ಲೇ ಶನಿ ಮತ್ತು ಕೆಲವೊಂದು ದಿನಗಳ ಕಾಲ ತೊಂದರೆಗಳು ಇರುತ್ತೆ. ಬಟ್ ಇಷ್ಟು ಕಳೆದ 3 ತಿಂಗಳಲ್ಲಿಂದ ಇರುವಂತಹ ಸಮಸ್ಯೆಗಳು ಸ್ವಲ್ಪ ಕಮ್ಮಿಯಾಗುತ್ತೆ. ಈ ಸಂದರ್ಭದಲ್ಲಿ ಈ ಕುಜನ ದೋಷ ಕಮ್ಮಿಯಾಗಿ ಈ ಪರ್ಟಿಕ್ಯುಲರ್ ಆಗಿ ಕೆಲವೊಂದು ಅನುಕೂಲವಾಗಿರುವಂತಹ ಶುಭ ಸುದ್ದಿಗಳನ್ನು ಯಶಸ್ಸನ್ನು ಪಡೆಯೋದಕ್ಕೆ ಈ ಸಂದರ್ಭ ತುಂಬ ಅನುಕೂಲಕರವಾಗಿರುತ್ತೆ. ಸೊ ನೋಡಿದ್ದೀರಲ್ವಾ, ಮಿಥುನ ರಾಶಿಯವರಿಗೆ, ವೃಶ್ಚಿಕ ರಾಶಿಯವರಿಗೆ, ಕುಂಭ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗದಾಯಕವಾಗಿರುವಂತಹ ಫಲಗಳು. ಮೀನರಾಶಿಯವರಿಗೆ ಪರವಾಗಿಲ್ಲ, ಇಲ್ಲಿಯವರೆಗೂ ಪಟ್ಟಿರುವಂತಹ ಕಷ್ಟಗಳಿಂದ ಸ್ವಲ್ಪ ರಿಲೀಫ್ ಅನ್ನೋದು ಸಿಗೋದಕ್ಕೆ ಚಾನ್ಸಸ್ ಇರುತ್ತೆ. ಮತ್ತು ಯಾವ ರಾಶಿಯವರು ಮುಂಜಾಗ್ರತೆ ಕ್ರಮಗಳು ತಗೊಳ್ಳೇಬೇಕು ಈ ಸಂದರ್ಭದಲ್ಲಿ 45 ದಿನಗಳ ಕಾಲ ಅಂದರೆ ಅದರಲ್ಲಿ ಲಗ್ನಕ್ಕೆ ಬರ್ತಾ ಇರುವಂತಹ ರಾಶ್ಯಾಧಿಪತಿ. ನಾವು ಯಾವಾಗಲೂ ಕೂಡ ಕುಜದೋಷ ಅಂದರೆ ಲಗ್ನದಲ್ಲಿ ಇರುವಂತಹ ಸಂದರ್ಭಗಳಲ್ಲಿ ವ್ಯಯಸ್ಥಾನದಲ್ಲಿ ಕುಜ ಜಾತಕ ಚಕ್ರದಲ್ಲಾಗಿರಬಹುದು, ಗೋಚಾರದಿಂದ ಆಗಿರಬಹುದು. ಕುಜದೋಷ ಅನ್ನೋದು ಲಗ್ನದಲ್ಲಿ, ಚತುರ್ಥ ಸ್ಥಾನದಲ್ಲಿ, ಅಷ್ಟಮ ಸ್ಥಾನದಲ್ಲಿ ಮತ್ತು ವ್ಯಯಸ್ಥಾನದಲ್ಲಿ ಆಗಿರೋದ್ರಿಂದ ಈಗ ಮೇಷರಾಶಿಯವರಿಗೆ ಲಗ್ನದಲ್ಲೇ ಕುಜ ಬರ್ತಾ ಇದ್ದಾರೆ. 45 ದಿನಗಳು ಆರೋಗ್ಯದ ವಿಷಯಗಳಲ್ಲಿ, ಆಪತ್ತುಗಳ ವಿಷಯಗಳಲ್ಲಿ, ಅಪಘಾತಗಳ ವಿಷಯಗಳಲ್ಲಿ ತುಂಬ ಸ್ಪೀಡ್ ಬೇಡ, ಅಗ್ರೆಸಿವ್ನೆಸ್ ಬೇಡ, ಅನಾವಶ್ಯಕವಾಗಿರುವಂತಹ ಜಗಳಗಳು ಬೇಡ. ಅದೇ ರೀತಿ ವ್ಯಯಸ್ಥಾನದಲ್ಲಿ ವೃಷಭ ರಾಶಿಯವರಿಗೆ ಇವರು ಕೂಡ ಮುಂಜಾಗ್ರತೆ ಕ್ರಮ ತಗೋಬೇಕಾಗಿರುತ್ತೆ. ಅಷ್ಟಮ ಸ್ಥಾನದಲ್ಲಿ ಕನ್ಯಾ ರಾಶಿಯವರು ಮುಖ್ಯವಾಗಿ ಅನೇಕ ವಿಷಯಗಳಲ್ಲಿ, ಯಾಕಂದರೆ ಅಷ್ಟಮ ಕುಜ, ಅಷ್ಟಮ ರವಿ, ಈ ಅಷ್ಟಮದಲ್ಲಿ ಇರುವಂತಹ ಈ ಗ್ರಹಗಳು ಅಷ್ಟೊಂದು ಅನುಕೂಲ ರೀತಿಯಲ್ಲಿ ಶುಭ ಫಲಗಳು ಕೊಡ್ತಾ ಇಲ್ಲ. ಇನ್ನು ಮಕರ ರಾಶಿಯವರಿಗೆ ಇವರಿಗೆ ಬಂದು ಅರ್ಧಾಷ್ಟಮದಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಜ ಆಗಮನ ಆಗಿರೋದ್ರಿಂದ ಈ 4 ರಾಶಿಯವರ ತಪ್ಪದೆ ಪ್ರತಿ ಸೋಮವಾರ ನಿಷ್ಠೆಯಿಂದ ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮಾಡುವುದಾಗಿರಬಹುದು. ಸುಬ್ರಹ್ಮಣ್ಯ ಸ್ವಾಮಿಗೆ ಸಂಬಂಧಪಟ್ಟಿರುವಂಥದ್ದು ಈ ಅರಳಿ ಮರ ಏನು ಕೆಳಗಡೆ ಏನಾದರೂ ನಾಗ ಪ್ರತಿಷ್ಠೆ ಮಾಡಿರುವಂತಹ ಪ್ರದೇಶಗಳಲ್ಲಿ ಹೋಗಿ ಅಲ್ಲಿ ಸ್ವಚ್ಛ ಮಾಡಿ, ಕ್ಲೀನ್ ಮಾಡಿ, ಅಲ್ಲಿ ನೀರಿನಿಂದ ತೊಳಿರಿ. ನೀವು ಎಷ್ಟು ಸೇವೆ ಮಾಡ್ತಿರೋ ಸುಬ್ರಹ್ಮಣ್ಯನಿಗೆ ಅಷ್ಟು ಅನುಕೂಲ ಫಲಗಳನ್ನು ನೀಡ್ತಾ ಇರ್ತಾರೆ. ಸುಬ್ರಹ್ಮಣ್ಯ ಅನುಗ್ರಹಕ್ಕೋಸ್ಕರ, ಕುಜನ ಅನುಗ್ರಹಕ್ಕೋಸ್ಕರ ಕೆಂಪು ವಸ್ತುಗಳನ್ನು ದಾನ ಮಾಡಿ. ಈ ಮುಖ್ಯವಾಗಿ ಕೆಂಪು ತೊಗರೆಬೇಳೆ, ಈ ಮಸೂರ್ ದಾಲ್ ಅಂತ ಹೇಳ್ತೀವಿ, ಕೆಂಪು ತೊಗರೆಬೇಳೆ ಅಥವಾ ಕೆಂಪು ವಸ್ತ್ರ, ಕೆಂಪು ಹಣ್ಣು ಇತ್ಯಾದಿ ವಿಷಯಗಳನ್ನು ದಾನಾದಿಗಳು ಮಾಡುವ ಮುಖಾಂತರ ನೀವು ಸುಬ್ರಹ್ಮಣ್ಯನ ಅನುಗ್ರಹ ಪಡೆಯಬಹುದು. ಷಷ್ಠಿ ದಿನದಂದು ಸಾಧ್ಯವಾದರೆ ಉಪವಾಸ ಅಥವಾ ಏಕಭುಕ್ತ ಉಪವಾಸ ಇರೋದಕ್ಕೆ ಪ್ರಯತ್ನ ಮಾಡಿ. ಯಾವುದಾದರೂ ಈ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ, ದೇಗುಲಕ್ಕೆ ಹೋಗಿ ಅವರ ಆಶೀರ್ವಾದವನ್ನು ಪಡೆಯಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ, ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.